ಓಂ ಶಾಂತಿ. ವಿಡಿಯೋದಲ್ಲಿರುವುದು ಮಧುಬನದ ಡಾಕ್ಟರ್ ಸಚಿನ್ ಬಾಯಿ ಅವರು ಡೈಲಿ ಎರಡೆರಡು ಈ ಥರ ಮಾಡಬೇಕು ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ, ಬ್ರೈನಿನ ಎಲ್ಲ ಜೀವಕೋಶಗಳು ಸೆಲ್ಗಳು ಸದಾ ಆ್ಯಕ್ಟಿವ್ ಆಗಿರೋದ್ರಿಂದ ನಾವು ಏನು ಓದಿದ್ದೂ ಕೂಡ ನಮಗೆ ನೆನಪಿರುತ್ತೆ ಮತ್ತು ಎಲ್ಲ ನರನಾಡಿಗಳು ಕೂಡ ಚೈತನ್ಯ ಭರಿತವಾಗಿರ್ತವೆ. ವಯಸ್ಸಾದಾಗ ಕೂಡ ಅನೇಕರಿಗೆ ಮರವಿನ ಕಾಯಿಲೆ ಬರುತ್ತೆ, ನರಗಳ ದುರ್ಬಲತೆ ಎಲ್ಲ ಬರುತ್ತೆ. ಅದು ಯಾವುದೂ ಕೂಡ ಬರೋದಿಲ್ಲ. ಯಾಕಂದರೆ ಬ್ರೈನ್ ನಿರಂತರವಾಗಿ ಯೂಸಲ್ಲಿ ಇದ್ದಾಗ ಏನಾಗುತ್ತೆ, ನಮ್ಮ ಎಲ್ಲ ಕಾರ್ಯಗಳು ಸರಿಯಾಗಿ ನಡೀತಾ ಹೋಗುತ್ತೆ. ಇಲ್ಲ ಅಂತಂದರೆ ನಮ್ಮ ಜೀವಕೋಶಗಳು, ನಾವು ಹೆಚ್ಚಿಗೆ ಬ್ರೈನನ್ನು ಬಳಸದೇ ಹೋದಾಗ ನಮ್ಮ ಜೀವಕೋಶಗಳು ಒಂದೊಂದಾಗಿ ಬ್ರೈನಿನ ಜೀವಕೋಶಗಳು ಸತ್ತು ಹೋಗ್ತವೆ, ಶ್ರಿಂಕ್ ಆಗ್ತವೆ ಅಂತ ಹೇಳ್ತಾರೆ. ಆವಾಗ ನರಗಳ ದೌರ್ಬಲ್ಯತೆ ಎಲ್ಲ ಬರುತ್ತೆ. ಒಂದು ವಯಸ್ಸಾದಾಗ ಅನೇಕರಿಗೆ ಮರೆವು ಅದೆಲ್ಲ ಕಾಯಿಲೆ ಬರುತ್ತೆ. ಅದು ಯಾವುದೂ ಬರಬಾರ್ದು ಅನ್ನೋದಾದರೆ ಇದನ್ನು ಇವಾಗ ಮಾಡಬೇಕು. ಎಸ್ಪೆಷಲಿ 40 ವಯಸ್ಸು ದಾಟದವರು ತಪ್ಪದೇ ಮಾಡಬೇಕು ಅಂತ ಅಣ್ಣವರು ಹೇಳಿದ್ದಾರೆ. ಎಲ್ಲರಿಗೂ ಹೇಳಿ ಅಂತ ಹೇಳಿದ್ದಾರೆ. ಅದಕ್ಕೆ ಹಾಕ್ತಾಯಿದ್ದೀನಿ. ಓಂ ಶಾಂತಿ.